We will move on to the most important concept, that is elasticity of demand in the demand analysis. ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ ನಾವು. ಇದನ್ನು ಸಹ ಆಲ್ಫ್ರೆಡ್ ಮಾರ್ಷಲ್ ರವರೇ ಪ್ರತಿಪಾದನೆ ಮಾಡಿರುವಂಥದ್ದು. As we know, the law of demand explains only the inverse relationship between prices and the demand. It doesn't explain about the changes or minute changes which will happen because of change in price or change in demand. So these are the minute changes that we cannot measure with the help of only demand. So ಬೇಡಿಕೆ ನಿಯಮ ಏನು ಮಾಡ್ತದೆ, ಕೇವಲ ಬೆಲೆ ಮತ್ತು ಬೇಡಿಕೆಯ ನಡುವಿನ ವಿಪರ್ಯಾಸ ಸಂಬಂಧವನ್ನು ಮಾತ್ರ ವಿವರಣೆ ಕೊಡ್ತದೆ. ಇದು ಬೆಲೆ ಉಂಟಾಗಿರುವ ಬದಲಾವಣೆಯನ್ನು ಬೇಡಿಕೆಯಲ್ಲಿ ಎಷ್ಟರ ಪ್ರಮಾಣ ಉಂಟಾಗಿದೆ ಅನ್ನೋದನ್ನು ತಿಳಿಸಲ್ಲ, ಸೂಕ್ಷ್ಮ ಬದಲಾವಣೆಗಳನ್ನು ತಿಳಿಸೋದಿಲ್ಲ. ಸೊ ಈ ಸೂಕ್ಷ್ಮ ಬದಲಾವಣೆಗಳನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಆಲ್ಫ್ರೆಡ್ ಮಾರ್ಷಲ್ ಬೇಡಿಕೆಯ ಸ್ಥಿತಿಸ್ಥಾಪಕತ್ವವನ್ನು ತಂದಿದ್ದಾರೆ. ಫಸ್ಟ್, ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಮೆಷರ್ಸ್ ದ relative changes or minute changes happens because of change in price and change in demand. So this concept is a little way related to physics. ಇದು ಭೌತಶಾಸ್ತ್ರಕ್ಕೆ ಚೂರು ಸಂಬಂಧಪಟ್ಟಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಅಲ್ಲೂ ಸಹ ಈ ವೇರಿಯೇಬಲ್ಗಳ ಬದಲಾವಣೆಯಿಂದಾಗಿ ಯಾವ ರೀತಿಯಲ್ಲಿ ಬದಲಾವಣೆಗಳು ಉಂಟಾಗ್ತದೆ ಎಂಬುದನ್ನು ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಸೊ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಏನಪ್ಪ ಅಂತ ಹೇಳಿದ್ರೆ, ಅಕಾರ್ಡಿಂಗ್ ಟು ಮಾರ್ಷಲ್, it measures the quantitative relative measurement of change in demand on account of given change in the prices of the commodity. ಬೆಲೆಯಲ್ಲಿ ಉಂಟಾಗಿರುವ ಬದಲಾವಣೆಯಿಂದಾಗಿ ಬೇಡಿಕೆಯಲ್ಲಿ ಎಷ್ಟರ ಪ್ರಮಾಣದ ಬದಲಾವಣೆ ಉಂಟಾಗಿದೆ, ಎಷ್ಟರ ಪ್ರಮಾಣದ ಬದಲಾವಣೆ, the proportionate change in quantity demand of the commodity because of proportionate change in the prices of a commodity. That is the exact definition of elasticity of demand. ಒಂದು ಯಾವುದೋ ಒಂದು ವಸ್ತುವಿನ ಬೆಲೆ ಚೇಂಜ್ ಆಗಿದೆ. ಸೊ ಬೆಲೆ ಚೇಂಜ್ ಆಗಿರೋದ್ರಿಂದ ಆ ವಸ್ತುವಿನ ಬೇಡಿಕೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ, ವಾಟ್ ವಿಲ್ ಬಿ ದ ಕ್ವಾಂಟಿಟೇಟಿವ್ಲಿ ರಿಲೇಟಿವ್ ಚೇಂಜಸ್ ಇನ್ ದ ಡಿಮ್ಯಾಂಡ್ ಫಾರ್ ದಟ್ ಕಮಾಡಿಟಿ ಬಿಕಾಸ್ ಆಫ್ ದ ಚೇಂಜ್ ಇನ್ ದ ಪ್ರೈಸಸ್ ಆಫ್ ದ ಕಮಾಡಿಟಿ. ದಟ್ ಮೆಷರ್ಮೆಂಟ್ ಈಸ್ ನೋನ್ ಆಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಅದನ್ನು ನಾವು ಒಂದು ಫಾರ್ಮುಲಾದಲ್ಲೂ ಸಹ ನೋಡ್ಕೋಬೋದು. ಇಲ್ಲಿ ನೋಡ್ತಾ ಇದ್ದೀವಿ ನಾವು, ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ EOD ಈಸ್ ಈಕ್ವಲ್ ಟು ಪ್ರಪೋರ್ಷನೇಟ್ ಚೇಂಜ್ ಇನ್ ಕ್ವಾಂಟಿಟಿ ಡಿಮ್ಯಾಂಡ್ ಆಫ್ ಅ ಕಮಾಡಿಟಿ ಡಿವೈಡೆಡ್ ಬೈ ಪ್ರಪೋರ್ಷನೇಟ್ ಚೇಂಜ್ ಇನ್ ದ ಪ್ರೈಸಸ್ ಆಫ್ ಅ ಕಮಾಡಿಟಿ. See here, this elasticity of demand concept has three important types: price elasticity of demand, ಇನ್ಕಮ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಆ್ಯಂಡ್ ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಬೆಲೆಯ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಆದಾಯ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಮತ್ತು ವಕ್ರ ಅಥವಾ ಛೇದಕ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ. ಸೊ ಇದರಲ್ಲಿ ಮೊದಲನೇದು ನಾವು ಬರೋಣ, ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಸೊ ಇಲ್ಲಿ ಬೆಲೆ ಅನ್ನೋಂಥದ್ದನ್ನು ನಾವು ಹೇಳ್ತಾ ಇದ್ದೀವಿ. ಇಟ್ ಈಸ್ ಸೇಮ್ ಥಿಂಗ್ ಆ್ಯಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಅಲ್ಲಿ ನಾವು ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅನ್ನೋದನ್ನು ಏನನ್ನು ಓದಿದ್ದೀವಲ್ಲ, ಅದೇ ಸೇಮ್ ಕಾನ್ಸೆಪ್ಟು ಇಲ್ಲೂ ಬರ್ತದೆ. ಸೊ ನೋಡಿ, ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್, ಪ್ರಪೋರ್ಷನೇಟ್ ಚೇಂಜ್ ಇನ್ ಕ್ವಾಂಟಿಟಿ ಡಿಮ್ಯಾಂಡ್ ಆಫ್ ಅ ಕಮಾಡಿಟಿ ಡಿವೈಡೆಡ್ ಬೈ ಪ್ರಪೋರ್ಷನೇಟ್ ಚೇಂಜ್ ಇನ್ ದ ಪ್ರೈಸಸ್ ಆಫ್ ದ ಕಮಾಡಿಟಿ. ಅಂದರೆ ಒಂದು ವಸ್ತುವಿನ ಬೆಲೆಯಲ್ಲಿ ಉಂಟಾಗಿರುವ ಬದಲಾವಣೆ ಬೇಡಿಕೆಯ ಮೇಲೆ ಎಷ್ಟರ ಪ್ರಮಾಣದಲ್ಲಿ ಉಂಟು ಮಾಡಿದೆ. ವಾಟ್ ಅಮೌಂಟ್ ಆಫ್ ಪ್ರಪೋರ್ಷನೇಟ್ ಚೇಂಜ್ ಇನ್ ದಿ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಹ್ಯಾಸ್ ಬೀನ್ acted because of change in proportionate prices of that commodity. So quantitatively it will be expressed as Q2 minus Q1 divided by Q1, P2 minus P1 divided by P1. Here Q1 is quantity demanded before price change, Q2 is quantity demanded price after change. So P1 is price before change, P2 is price after change. So this particular concept, that is price elasticity of demand, has 5 more important types. These types are particularly related to price elasticity of demand. We can say perfectly elastic demand, perfectly inelastic demand, relative elastic demand, relatively inelastic demand, ಯೂನಿಟರಿ ಎಲಾಸ್ಟಿಕ್ ಡಿಮ್ಯಾಂಡ್. ಸೊ ಈ 5 ಅಂಶಗಳನ್ನು ನಾವು ಪ್ರಮುಖವಾಗಿ ಓದಬೇಕಾಗ್ತದೆ.
ಮೊದಲನೇದಾಗಿ ಪರಿಪೂರ್ಣ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಪರಿಪೂರ್ಣ ಬೇಡಿಕೆಯ ಅಸ್ಥಿತಿಸ್ಥಾಪಕತ್ವ, ಹೆಚ್ಚುವರಿ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಥವಾ ಕಡಿಮೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಮತ್ತು ಸಮ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ. ಸೊ ಮೊದಲನೇದಿಗೆ ಬರೋಣ. ಯಾವುದಪ್ಪ ಅಂತ ಹೇಳಿದರೆ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಡಿಮ್ಯಾಂಡ್. ಸೊ ಈ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಡಿಮ್ಯಾಂಡಲ್ಲಿ ನಾವು ಬಂದಾಗ ಹಿಯರ್ ವಾಟ್ ವಿಲ್ ಸಿ ಹಿಯರ್ ಈಸ್ the situation in which a change in price will either increase the demand or decrease the demand. ಅಂದರೆ ಒಂದು ವಸ್ತುವಿನ ಬೆಲೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಬದಲಾವಣೆಗಳು ಉಂಟಾದರೂ, ಚೇಂಜಸ್ ಲಿಟಲ್ ಬಿಟ್ ಆರ್ ಹೈ ಇನ್ ಪ್ರೈಸಸ್ ವಿಲ್ ಲೀಡ್ ಟು ಇನ್ಫಿನಿಟ್ ಚೇಂಜ್ ಇನ್ ದಿ ಡಿಮ್ಯಾಂಡ್ ಫಾರ್ ಎ ಪರ್ಟಿಕ್ಯುಲರ್ ಕಮಾಡಿಟಿ. ಒಂದು ವಸ್ತುವಿನಲ್ಲಿ ಸ್ವಲ್ಪ ಬದಲಾವಣೆ ಬೆಲೆಯಲ್ಲಿ ಅಥವಾ ಜಾಸ್ತಿ ಬದಲಾವಣೆ ಉಂಟಾದಾಗ ಅದರ ಒಂದು ಬೇಡಿಕೆಯಲ್ಲಿ ಅನಂತ ಪ್ರಮಾಣದ ಬದಲಾವಣೆಗಳು ಉಂಟಾಗ್ತವೆ. ಅನಂತ ಪ್ರಮಾಣದ ಬದಲಾವಣೆಗಳು ಉಂಟಾಗೋದು ಅಂತ ಹೇಳಿದರೆ ನಾವು ವಿ ಕೆನಾಟ್ ಮೆಷರ್. ಅದನ್ನು ನಾವು ಡಯಾಗ್ರಾಮಲ್ಲಿ ತುಂಬ ಚೆನ್ನಾಗಿ ತಿಳ್ಕೊಬೋದು. ವಿ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ದಿಸ್ ವಿತ್ ದ ಹೆಲ್ಪ್ ಆಫ್ ಅ diagram. Look at this diagram. See here, OX ಅಲ್ಲಿ we are measuring quantity demanded and OY ನಲ್ಲಿ we are measuring price. So P to D, this is the demand curve. See, the demand curve is showing how infinitely it has either increase or decrease. ಯಾವ ಒಂದು ಪ್ರಮಾಣದಲ್ಲಿ ನೋಡಿ ಬೇಡಿಕೆ ಅನ್ನುವಂಥದ್ದು ಹೆಚ್ಚಾಗಿದೆ ಅಥವಾ ಬೇಡಿಕೆ ಅನ್ನುವಂಥದ್ದು ಕಡಿಮೆ ಆಗಿದೆ. ಇಲ್ಲಿ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಈಕ್ವಲ್ ಟು ಇನ್ಫಿನಿಟಿ, ಇ ಈಸ್ ಈಕ್ವಲ್ ಟು ಇನ್ಫಿನಿಟಿ ಅನ್ನೋದನ್ನು ನಾವು ಅಲ್ಲಿ ತೋರಿಸಿದ್ದೀವಿ ನಾವು. ಸೊ ಇಲ್ಲಿ ಏನಾಗ್ತದೆ, ಇಟ್ ವಿಲ್ ಬಿ ಅಂಡರ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಡಿಮ್ಯಾಂಡ್, ಪರಿಪೂರ್ಣ ಬೇಡಿಕೆಯ ಸ್ಥಿತಿಸ್ಥಾಪಕತ್ವದಲ್ಲಿ ಡಿಮ್ಯಾಂಡ್ ಕರ್ವ್ ಈಸ್ ಆಲ್ವೇಸ್ ಹಾರಿಜಾಂಟಲ್. ಇದು ಓ ಎಕ್ಸ್ ಅಕ್ಷೆಗೆ ಸಮಪ್ರಮಾಣದಲ್ಲಿ ಇರ್ತದೆ, ಸಮನಾಗಿರ್ತದೆ. ಇದು ಮೊದಲನೇದಾಗಿ. ಓಕೆ, let us see the second one, that is perfectly inelastic demand. ಪರಿಪೂರ್ಣ ಬೇಡಿಕೆಯ ಅಸ್ಥಿತಿಸ್ಥಾಪಕತ್ವ. ಇದನ್ನು ಪರಿಪೂರ್ಣ ಬೇಡಿಕೆಯ ಅಸ್ಥಿತಿಸ್ಥಾಪಕತ್ವ ಅಂತ ಯಾಕಪ್ಪ ನಾವು ಹೇಳ್ತೀವಿ? whatever may be the changes in prices, either the price increase or the price decrease, whatever may happen, demand remains constant. It will remain as a vertical line to the y axis. ಈ ಒಂದು ಪರಿಭಾವನೆ ಅಂದರೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಪರಿಪೂರ್ಣ ಅಂತ ಯಾವಾಗ ಹೇಳ್ತೀವಪ್ಪ ಅಂತ ಹೇಳಿದ್ರೆ, ಬೆಲೆ ಎಷ್ಟೇ ಪ್ರಮಾಣದಲ್ಲಿ ಹೆಚ್ಚಾಗಲಿ ಅಥವಾ ಕಡಿಮೆ ಆಗಲಿ, ಇಲ್ಲಿ ಬೇಡಿಕೆ ರೇಖೆ ಏನಾಗ್ತದೆ, ಓ ವೈ ಅಕ್ಷಿಗೆ ಅಡ್ಡದಾಗಿ ನಿಂತ್ಕೊಂಡಿರ್ತದೆ. ಇಟ್ ವಿಲ್ ಬಿ ವರ್ಟಿಕಲ್. ನೋಡಿ, ಬೆಲೆ ಓ ಪಿ ಒನ್ ಇದ್ದಾಗಲೂ ಓ ಕ್ಯೂನಲ್ಲೇ ಇದೆ, ಪಿ ಟು ಇದ್ದಾಗಲೂ ಓ ಡಿ ಅಷ್ಟೇ ಇದೆ, ಪಿ ತ್ರೀಗೆ ಬೆಲೆ ಕಡಿಮೆ ಆದಾಗಲೂ ಓ ಕ್ಯೂನಲ್ಲೇ ಇದೆ. ಅಂದರೆ ಯಾವುದೇ ಪ್ರಮಾಣದಲ್ಲಿ ಬೆಲೆ ಹೆಚ್ಚು ಕಡಿಮೆ ಆಗ್ತಾಯಿದ್ರು ಆ ಕಡೆ ಈ ಕಡೆ ಎಲ್ಲೂ ಸಹ ಅಲ್ಲಾಡಕ್ಕೆ ಹೋಗೋದಿಲ್ಲ. ಇ ಈಸ್ ಈಕ್ವಲ್ ಟು ಝೀರೋ. ಸೊ ಇನ್ ದಿಸ್ ಕೇಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಆಲ್ವೇಸ್ ಝೀರೋ. ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್ ಒನ್ ಈಸ್ ವಿ ಕ್ಯಾನ್ ಸೇ ಸಾಲ್ಟ್, ಉಪ್ಪು. ಏಕೆಂದರೆ ಬೆಲೆ ಹೆಚ್ಚಾದರೂ ನಾವು ಎಷ್ಟು ಬೇಕಷ್ಟೇ ತಿಂತೀವಿ, ಬೆಲೆ ಕಡಿಮೆ ಆದರೂ ವಿ ವಿಲ್ ಯೂಸ್ ದ ಸೇಮ್ ಕ್ವಾಂಟಿಟಿ ಆಫ್ ಸಾಲ್ಟ್ ವೆದರ್ ದ ಪ್ರೈಸ್ ಇನ್ಕ್ರೀಸ್ ಆರ್ decrease. The third one is relatively elastic demand or more elastic demand, or it is regarded as greater than 1. Here what will happen is a little change in the prices of a commodity will lead to bigger change in the quantity. Here price change is smaller whereas change in demand is higher. ಸ್ವಲ್ಪ ಪ್ರಮಾಣದಲ್ಲಿ ಬೆಲೆಗಳಲ್ಲಿ ಬದಲಾವಣೆ ಉಂಟಾದರೂ ಬೇಡಿಕೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬದಲಾವಣೆ ಉಂಟಾಗ್ತದೆ. ಸೊ ಇಲ್ಲಿ ನಾವು ಈ ಡಯಾಗ್ರಾಮ್ನಲ್ಲಿ ವಿ ಕ್ಯಾನ್ ಈಸಿಲಿ ಸಿ ಇನ್ ದಿಸ್ ಡಯಾಗ್ರಾಮ್, ಸಿ ಫ್ರಮ್ ಪ್ರೈಸ್ ಫಾಲ್ಸ್ ಫ್ರಮ್ ಓ ಪಿ ಒನ್ ಟು ಓ ಪಿ ಟು. ದಿಸ್ ಈಸ್ ಅ ಸ್ಮಾಲ್ ಪ್ಲೇಸ್. ದ ಡಿಮ್ಯಾಂಡ್ ಇನ್ಕ್ರೀಸಸ್ ಟು ಓ ಕ್ಯೂ ಒನ್ ಟು ಓ ಕ್ಯೂ ಟು. ಓ ಕ್ಯೂ ಒನ್ನಿಂದ ಓ ಕ್ಯೂ ಟೂಗೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಅಂದರೆ ಇಲ್ಲಿ ದಿ ಮ್ಯಾಥಮೆಟಿಕಲ್ ಟರ್ಮ್ಸಲ್ಲಿ ನಾವು ಹೇಳಬೇಕು ಅಂದರೆ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಗ್ರೇಟರ್ ದ್ಯಾನ್ ಒನ್. ಒಂದಕ್ಕಿಂತ ಜಾಸ್ತಿ ಇದೆ ಯಾವುದೋ ಬೇಡಿಕೆಯ ಒಂದು ಸ್ಥಿತಿಸ್ಥಾಪಕತ್ವ. ಸೊ ದಿಸ್ ಒನ್ ಈಸ್ ಅ ಮೋರ್ ಎಲಾಸ್ಟಿಕ್ ಡಿಮ್ಯಾಂಡ್. ಸಿ ದಿ ಡಿಫ್ರೆನ್ಸ್ ಬಿಟ್ವೀನ್ ಮೋರ್ ಆ್ಯಂಡ್ ಲೆಸ್ ಎಲಾಸ್ಟಿಕ್ ಡಿಮ್ಯಾಂಡ್. ಇಲ್ಲಿ ಡಿಮ್ಯಾಂಡ್ ಕರ್ವ್ ಏನಿದೆಯಲ್ಲ, ಇಟ್ ವಿಲ್ ಶೋ ದ ಸ್ಟೀಪ್ನೆಸ್ ಆ್ಯಂಡ್ ಫ್ಲಾಟರ್ನೆಸ್ ಆಫ್ ದ ಡಿಮ್ಯಾಂಡ್ ಕರ್ವ್. ಸಿ ಹಿಯರ್
ರಿಲೇಟಿವ್ಲಿ ಇನ್ಎಲಾಸ್ಟಿಕ್ ಡಿಮ್ಯಾಂಡ್, ಅಂದರೆ ಕಡಿಮೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂತ ನಾವು ಇದನ್ನು ಕರಿತೀವಿ. ಸೊ ಕಡಿಮೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂದರೆ ಏನಪ್ಪ? ಕಡಿಮೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವದಲ್ಲಿ ಏನಾಗ್ತದೆ, ಉಲ್ಟಾ ಆ ಕಾನ್ಸೆಪ್ಟ್ಗೆ ಈ ಕಾನ್ಸೆಪ್ಟ್ ಉಲ್ಟಾ. ದಟ್ ಈಸ್ ಹಿಯರ್ ಎ ಬಿಗ್ ಚೇಂಜ್ ಇನ್ ಪ್ರೈಸಸ್ ವಿಲ್ ಲೀಡ್ಸ್ ಟು ಸ್ಮಾಲ್ ಚೇಂಜ್ ಇನ್ ಕ್ವಾಂಟಿಟಿ ಡಿಮ್ಯಾಂಡ್ಸ್. ಅಂದರೆ ಬೇಡಿಕೆಯಲ್ಲಿ ಕಡಿಮೆ ಪ್ರಮಾಣದ ಬದಲಾವಣೆ, ಬೆಲೆಯಲ್ಲಿ ಜಾಸ್ತಿ ಬದಲಾವಣೆ. ಅಂದರೆ ಬೆಲೆ ಜಾಸ್ತಿ ಚೇಂಜ್ ಆದರೆ ಬೇಡಿಕೆ ಏನಾಗ್ತದೆ, ತುಂಬ ಕಡಿಮೆ ಪ್ರಮಾಣದಲ್ಲಿ ಇಂಥ ಸಂದರ್ಭದಲ್ಲಿ ದ ಡಿಮ್ಯಾಂಡ್ ಕರ್ವ್ ಇಸ್ ಮೋರ್ ಸ್ಟೀಪ್ ಆ್ಯಂಡ್ ಮ್ಯಾಥಮೆಟಿಕಲಿ ವಿ ಕ್ಯಾನ್ ಸೇ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಇಸ್ ಲೆಸ್ ದೆನ್ 1. ಸೊ ದಿಸ್ ಇಸ್ ದ ಫೋರ್ತ್ ಟೈಪ್. We will move on to the fifth type, that is unitary elastic demand. Here unitary means elasticity of demand is equal to 1. Whatever may be the change in the prices, the change in quantity demand also remains the same. That is, the changes in prices as well as changes in demand is same in both the cases. As a result of this, demand curve is a convex to the origin. So demand curve is unitary elastic. That is, it will become rectangular hyperbola. ಈ ರೀತಿಯ ಒಂದು ಸಂದರ್ಭದಲ್ಲಿ ಏನಾಗ್ತದೆ, ಬೇಡಿಕೆಯ ರೇಖೆ ಏನಾಗುತ್ತೆ, ಒಂದಕ್ಕೆ ಸಮ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ, ಬೆಲೆಯಲ್ಲಿ ಎಷ್ಟು ಪ್ರಮಾಣದ ಬದಲಾವಣೆ ಉಂಟಾಗಿದೆಯೋ ಬೇಡಿಕೆಯಲ್ಲೂ ಸಹ ಅಷ್ಟೇ ಪ್ರಮಾಣದಲ್ಲಿ ಬದಲಾವಣೆ ಉಂಟಾಗಿರುತ್ತೆ. ಇದನ್ನು ಸಮ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ. ಸೊ ಬೇಡಿಕೆಯ ಸ್ಥಿತಿಸ್ಥಾಪಕತ್ವದ 5 ಪ್ರಕಾರಗಳನ್ನು ನಾವು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ವಿ ಹ್ಯಾವ್ ಎಕ್ಸ್ಪ್ಲೈನ್ಡ್ ಅಬೌಟ್ ದ 5 ಇಂಪಾರ್ಟೆಂಟ್ ಟೈಪ್ಸ್ ಆಫ್ price elasticity of demand. The second most important type of elasticity of demand is income elasticity. ಅಲ್ಲಿ ನಾವೇನು price elasticity ಅಂತ ಹೇಳಿದ್ವಿ. Likewise here it is income elasticity of demand. Here the income elasticity of demand is one in which we will understand what amount of change in demand of a commodity has occurred because of the proportionate change in income of that commodity. ಒಂದು ವಸ್ತುವಿನ ಆದಾಯದಲ್ಲಿ ಉಂಟಾಗಿರುವ ಬದಲಾವಣೆ ಆ ವಸ್ತುವಿನ ಬೇಡಿಕೆಯಲ್ಲಿ ಎಷ್ಟರ ಪ್ರಮಾಣದಲ್ಲಿ ಬದಲಾವಣೆ ಉಂಟು ಮಾಡಿದೆ ಎಂಬುದನ್ನು ನಾವು ತಿಳ್ಕೊಳ್ತೀವಿ. ಕ್ವಾಂಟಿಟೇಟಿವ್ಲಿ ವಿ ಎಕ್ಸ್ಪ್ರೆಸ್ ದಿಸ್ ಆ್ಯಸ್ Q2 minus Q1 divided by Q1 divided by Y2 minus I1 divided by Y1. ಅಂದರೆ ಇಲ್ಲಿ Q1 ಅಂದರೆ ಕ್ವಾಂಟಿಟಿ ಡಿಮ್ಯಾಂಡೆಡ್ ಬಿಫೋರ್ ಇನ್ಕಮ್ ಚೇಂಜ್, Q2 ಅಂತ ಹೇಳಿದರೆ ಕ್ವಾಂಟಿಟಿ ಡಿಮ್ಯಾಂಡೆಡ್ ಆಫ್ಟರ್ ಇನ್ಕಮ್ ಚೇಂಜ್, Y1 ಈಸ್ ಈಕ್ವಲ್ ಟು ಇನ್ಕಮ್ ಬಿಫೋರ್ ಚೇಂಜ್, Y2 ಈಸ್ ಈಕ್ವಲ್ ಟು ಇನ್ಕಮ್ ಆಫ್ಟರ್ ಚೇಂಜ್. ಅಂದರೆ ಇಲ್ಲಿ ನಾವು ಇನ್ಕಮ್ ಜಾಗದಲ್ಲಿ ಬೆಲೆ ಹಾಕ್ಬಿಟ್ರೆ ಬೆಲೆಯ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಆಗ್ತದೆ, ಬೆಲೆಯ ಬದಲಿ ಇನ್ಕಮ್ ಆಗಿಬಿಟ್ರೆ ಇನ್ಕಮ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಆಗ್ತದೆ. So now ಇಲ್ಲಿ practical problem I am not going to discuss here because it involves mathematical concepts. Again we are going to study here about the types of income elasticity of demand. So here we will see most importantly one, positive income elasticity of demand. See here y here refers to income which is greater than 0. Always positive means it will be greater than 0. So positive income elasticity of demand is a situation in which demand for a product increases with the increase in consumers' income and decreases with the decrease in consumers' income. There is a direct relationship between income and the demand. Whenever the income of the consumer increases, demand also increases. As a result of this, the elasticity of demand curve will move upwards from left to right. So positive means both income as well as demand increases. ಅಂದರೆ ಇಲ್ಲಿ ಯಾವುದೇ ರೀತಿಯಲ್ಲಿ ಆದಾಯ ಹೆಚ್ಚಾದರೆ ಅದೇ ಪ್ರಮಾಣದಲ್ಲಿ ಬೇಡಿಕೆಯು ಸಹ ಹೆಚ್ಚಾಗ್ತದೆ, ಆದಾಯ ಕಡಿಮೆ ಆದರೆ ಬೇಡಿಕೆಯು ಸಹ ಕಡಿಮೆ ಆಗ್ತದೆ. ಇದನ್ನು ನಾವು ಡಯಾಗ್ರಾಮ್ನಲ್ಲಿ ಸುಲಭವಾಗಿ ತಿಳ್ಕೋಬಹುದು. Here next we positive income elasticity of demand is having 3 types. ಅಂದರೆ ಪಾಸಿಟಿವ್ನಲ್ಲೇ ಇನ್ಕಮ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡಲ್ಲಿ ಫಸ್ಟ್ ಪಾರ್ಟ್ ಈಸ್ ಪಾಸಿಟಿವ್ನಲ್ಲಿ ಅಗೇನ್ ವಿ ಹ್ಯಾವ್
ತ್ರೀ ಇಂಪಾರ್ಟೆಂಟ್ ಟೈಪ್ಸ್. ಅದರಲ್ಲಿ ಯೂನಿಟರಿ ಇನ್ಕಮ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂದರೆ ಸಮ ಪ್ರಮಾಣದ ಆದಾಯ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ. ಹಿಯರ್ ಇಟ್ ಇಂಪ್ಲಾಯ್ಸ್ ದಟ್ ಪಾಸಿಟಿವ್ ಇನ್ಕಮ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ವಿಲ್ ಬಿ unitary when there is a proportionate change in quantity demanded and income of the consumer. Whenever there is a change in income, the elasticity of demand or the demand also changes to the same extent. For example, if income increases by 50%, demand also increases by 50%. Here also we can say EY is equal to 1. So B, that is second in positive income elasticity of demand, is more than unitary income elasticity. Here it implies elasticity of demand will be more than unitary when proportionate change in quantity demand is more than proportionate change in income. Here suppose income of the consumer has increased by 50%, the demand doubles, that is increases by 100%. ಏನಾಗ್ತದಪ್ಪ ಇಲ್ಲಿ ಅಂತ ಹೇಳಿದ್ರೆ ಆದಾಯ ಸ್ವಲ್ಪ ಜಾಸ್ತಿ ಆದರೂ ಬೇಡಿಕೆಯ ಪ್ರಮಾಣ ಡಬಲ್ ಜಾಸ್ತಿ ಆಗುತ್ತೆ. ಸೊ ಇದನ್ನು ಮೋರ್ ದೆನ್ ಯೂನಿಟರಿ ಇನ್ಕಮ್ ಎಲಾಸ್ಟಿಸಿಟಿ ಅಂತ ಕರಿತೀವಿ. ದ ಥರ್ಡ್ ಇಂಪಾರ್ಟೆಂಟ್ ಟೈಪ್ ಇಸ್ ಲೆಸ್ ದೆನ್ ಯೂನಿಟರಿ ಇನ್ಕಮ್. ಇಲ್ಲಿ ಕಡಿಮೆ ಆಗ್ತದೆ, ಅಂದರೆ ಆದಾಯ ಹೆಚ್ಚಾದರೆ ಬೇಡಿಕೆ ಕಡಿಮೆ ಆಗ್ತದೆ. ವೆನೆವರ್ ದೇರ್ ಈಸ್ ಎ proportionate change in demand is less than the proportionate change in income. For example, if the income increases by 50% and demand increases only by 25%, in such a case the numerical value of income elasticity of demand would be less than 1, that is EY is less than 1. So these are the three important types, that is one is unitary and more than and less than unitary. Let's move on to the negative. First we studied about the positive, now we are studying about the negative income elasticity of demand. So it refers to the kind of income elasticity of demand in which demand for a product decreases with the increase in consumer income. If the consumer income increases from rupees 10 to 20, the quantity demand will increase from 2 to 4. ಯಾವ ಪ್ರಮಾಣದಲ್ಲಿ ಆದಾಯ ಹೆಚ್ಚಾಗ್ತದೋ ಅದೇ ಪ್ರಮಾಣದಲ್ಲಿ ಏನಾಗ್ತದೆ, ಆ ಒಂದು ಬೇಡಿಕೆಯ ಪ್ರಮಾಣದಲ್ಲಿ ಕಡಿಮೆ ಅಥವಾ ಜಾಸ್ತಿ ಉಂಟಾಗ. ದಿಸ್ ಈಸ್ ಪರ್ಟಿಕ್ಯುಲರ್ಲಿ ರೆಫರ್ಸ್ ಟು ಗಿಫಿನ್ಸ್ ಪ್ಯಾರಾಡಾಕ್ಸ್. ಗಿಫಿನ್ಸ್ ಪ್ಯಾರಾಡಾಕ್ಸ್ ಅಂತ ನಾವು ಹೇಳ್ತೀವಿ. ವೆನೆವರ್ ದ ಇನ್ಕಮ್ ಆಫ್ ದ ಕನ್ಸ್ಯೂಮರ್ ಇನ್ಕ್ರೀಸಸ್, ಹಿ ವುಡ್ ಪ್ರಿಫರ್ ಟು ಪರ್ಚೇಸ್ more of the superior commodity instead of purchasing the inferior commodity. So ಹೀಗಾಗಿ ನಾವು ಇದನ್ನು ನೆಗೆಟಿವ್ ಅಂತ ಕರಿತೀವಿ. ಅಂದರೆ ಎರಡೂ ಸಹ ಹೆಚ್ಚು ಅಥವಾ ಎರಡೂ ಸಹ ಕಡಿಮೆ ಆಗ್ತದೆ. ವಿಲ್ ಮೂವ್ ಆನ್ ಟು ಥರ್ಡ್ ಟೈಪ್, ದಟ್ ಈಸ್ zero income elasticity of demand. If the quantity demand for a commodity remains constant with any rise or fall in income of the consumer, ಆದಾಯದಲ್ಲಿ ಎಷ್ಟೇ ಪ್ರಮಾಣದಲ್ಲಿ ಬದಲಾವಣೆ ಆಗಲಿ, ಆದಾಯ ಹೆಚ್ಚಾಗಲಿ ಅಥವಾ ಕಡಿಮೆ ಆಗಲಿ, ಆ ಒಂದು ಬೇಡಿಕೆಯ ಪ್ರಮಾಣ ಅಷ್ಟೇ ಇರ್ತದೆ, ಅಡ್ಡಗೋಡೆ ನಿಂತ್ಕೊಂಡಿರ್ತದೆ. ಇಟ್ ಈಸ್ ವರ್ಟಿಕಲ್ ಆಕ್ಸಿಸ್. ಸೊ ದಿಸ್ ಈಸ್ ನೋನ್ ಆಸ್ ಝೀರೋ ಇನ್ಕಮ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. We will move on to the most important concept, that is measuring the price elasticity of demand, or the measurement of elasticity of demand. ಬೇಡಿಕೆ ಸ್ಥಿತಿಸ್ಥಾಪಕದ ಮಾಪನದ ವಿಧಾನಗಳು. ಸೊ ಇಲ್ಲಿ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಮಾಪನ ಮಾಡುವಂತಹ ವಿಧಾನಗಳಲ್ಲಿ ನಾವು ಪ್ರಮುಖವಾಗಿ ಟೋಟಲ್ ಎಕ್ಸ್ಪೆಂಡಿಚರ್ ಮೆಥಡ್ ಅಂತ ಹೇಳ್ತೀವಿ. ಇದನ್ನು ವಿ ವಿಲ್ ಕಾಲ್ ದಿಸ್ ಒನ್ ಆ್ಯಸ್ ವೆಚ್ಚದ ವಿಧಾನ, ಒಟ್ಟು ವೆಚ್ಚದ ವಿಧಾನ ಅಂತ ಕರಿತೀವಿ. ದಿಸ್ ಮೆಥಡ್ ವಾಸ್ ಡೆವಲಪ್ಡ್ ಬೈ ಡಾಕ್ಟರ್ ಆಲ್ಫ್ರೆಡ್ ಮಾರ್ಷಲ್. ಸೊ ಆಲ್ಫ್ರೆಡ್ ಮಾರ್ಷಲ್ ರವರು ಈ ಒಂದು ವಿಧಾನವನ್ನು ಪ್ರತಿಪಾದಿಸಿದ್ದಾರೆ. ಸೊ ಇವರ ಪ್ರಕಾರ ಒಟ್ಟು ಎಕ್ಸ್ಪೆಂಡಿಚರ್ ಈಸ್ ಈಕ್ವಲ್ ಟು ಪ್ರೈಸ್ ಮಲ್ಟಿಪ್ಲೈಡ್ ಬೈ ಕ್ವಾಂಟಿಟಿ ಡಿಮ್ಯಾಂಡೆಡ್. ಅಂದರೆ ಇದನ್ನು ನಾವು ಮಾಪನ ಮಾಡಲಿಕ್ಕೆ ಏನಪ್ಪ ಮಾಡ್ಬೋದು ಅಂತ ಹೇಳಿದ್ರೆ, ಒಟ್ಟು ವೆಚ್ಚವನ್ನು ಕಂಡುಹಿಡಲಿಕ್ಕೆ ಒಟ್ಟು ಉತ್ಪನ್ನ ಈಸ್ ಈಕ್ವಲ್ ಟು ಬೆಲೆ ಮತ್ತು ಆ ಒಂದು ಬೇಡಲಾದ ಪ್ರಮಾಣದಿಂದ ನಾವು ಗುಣಿಸಿದ್ರೆ ನಮಗೆ ಸಿಗುತ್ತೆ. ಸೊ ಇದನ್ನು ಮ್ಯಾಥಮೆಟಿಕಲಿ ನಾವು ಎಕ್ಸ್ಪ್ಲೇನ್ ಮಾಡುವಂಥ ಸಂದರ್ಭದಲ್ಲಿ ಇಟ್ ಈಸ್ ಈಕ್ವಲ್ ಟು 1 ಮೈನಸ್
ಚೇಂಜ್ ಎಕ್ಸ್ಪೆಂಡಿಚರ್ ಡಿವೈಡೆಡ್ ವಿತ್ ಚೇಂಜ್ ಇನ್ ಪ್ರೈಸಸ್ ಅಂತ ಹೇಳ್ತೀವಿ. ಸೊ ಅದನ್ನು ನಾವು ಒಂದು ಟೇಬಲಲ್ಲಿ ಇಲ್ಲಿ ತೋರಿಸಿದ್ದೀವಿ ನೋಡಿ, ಭಾಳ ಸುಲಭವಾಗಿ ಅದನ್ನು ಹೇಳ್ತಿದ್ದೀವಿ. ಸೊ ಪ್ರೈಸ್ 10 ರೂಪಾಯಿ ಇದ್ದಾಗ ಕ್ವಾಂಟಿಟಿ ಡಿಮ್ಯಾಂಡೆಡ್ 1. ಸೊ 10 × 1 ಈಸ್ 10, ಟೋಟಲ್ ಕ್ವಾಂಟಿಟಿ 10 ಇದೆ. ಹಾಗೆ ಬೆಲೆ ಕಡಿಮೆ ಆಗ್ತಾ ಹೋಗ್ತಾ ಇದೆ, 10, 9, 8, 7, 6, 5. ಕ್ವಾಂಟಿಟಿ ಡಿಮ್ಯಾಂಡ್ ಗೋಸ್ ಆನ್ ಇನ್ಕ್ರೀಸಿಂಗ್ 1, 2, 3, 4, 5, 6, 7. ಸೊ ಈ ಕಡೆ ನೋಡಿ, ಟೋಟಲ್ ಔಟ್ಲೇ ಅಥವಾ ಟೋಟಲ್ ಎಕ್ಸ್ಪೆಂಡಿಚರ್ ಈಸ್ ಆಲ್ಸೋ ರೈಸಿಂಗ್. ಸೊ ಎಲ್ಲಿ ಅದು ಹೆಚ್ಚಾಗ್ತಾ ಹೋಗ್ತಾ ಇದೆಯೋ ಅದನ್ನು ಇ ಡಿ ಈಸ್ ಗ್ರೇಟರ್ ದೆನ್ 1 ಅಂತ ಹೇಳ್ತೀವಿ. ಸೊ 6 ಆ್ಯಂಡ್ 5ನಲ್ಲಿ ನಾವು ಬಂದಾಗ ಟೋಟಲ್ ಕ್ವಾಂಟಿಟಿ ಈಸ್ 30. ಯಾವುದೇ ರೀತಿಯಲ್ಲಿ ನೀವು ಎಷ್ಟೇ ಪ್ರಮಾಣದಲ್ಲಿ ಬೇಡಿಕೆ ಹೆಚ್ಚಾಗ್ತಾ ಹೋದರೂ ಬೆಲೆ ಕಡಿಮೆ ಆದರೂ ಕೊಂಡ್ಕೊಂಡಿರುವಂಥದ್ದು ನೋಡಿ ವೆಚ್ಚ ಆಗಿರೋದು 30. ಸೊ ಇ ಡಿ ಈಸ್ ಈಕ್ವಲ್ ಟು 1 ಅಂದರೆ ಸಮ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ. ಹಾಗೆಯೇ ಬೆಲೆ ಇನ್ನೂ ಕಡಿಮೆ ಆದರೆ 4, 3, 2, 1, ಬೇಡಿಕೆ ಜಾಸ್ತಿ ಆಗಿದೆ 8, 9, 10. See here the total outlay, that is 28, 24, 18 and 10. So elasticity of demand is actually decreased. ಅಂದರೆ ಬೆಲೆ ಕಡಿಮೆಯಾಗಿ ಬೇಡಿಕೆ ಜಾಸ್ತಿ ಆಗ್ತಾ ಇದೆ, ಒಟ್ಟು ಉತ್ಪನ್ನ ಅಥವಾ ಒಟ್ಟು ವೆಚ್ಚ ಇಲ್ಲಿ ಕಡಿಮೆ ಆಗ್ತದೆ. ಸೊ ದಿಸ್ ಈಸ್ ಎಕ್ಸ್ಪೆಂಡಿಚರ್ ಮೆಥಡ್. ಸೊ ವಿತ್ ದ ಹೆಲ್ಪ್ ಆಫ್ ದಿಸ್ ಮೆಥಡ್ ವಿ ಕ್ಯಾನ್ ಈಸಿಲಿ ಸೇ ವೆದರ್ elasticity of demand is greater than 1, whether elasticity of demand is less than 1, or elasticity of demand is equal to 1. This is first methods. Okay, now we will move on to another important method that is known as percentage method or flux method or ratio method. This is an arithmetic method which we have to measure with the help of a mathematical concept that I am not going to explain here. Point method is also a very simple method. It is also suggested by Marshall. He has suggested that taken into consideration a straight line demand curve and measure the elasticity at different points on the curve. This method has now become very popular method of measuring elasticity of demand. ಇಲ್ಲಿ ಒಂದು ರೇಖೆಯನ್ನು ಹಾಕ್ತೀವಿ, ಆ ರೇಖೆಯನ್ನು ಹಾಕುವ ಮೂಲಕ ನಾವು ಸುಲಭವಾದ ರೀತಿಯಲ್ಲಿ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಕಂಡುಹಿಡಿಬಹುದು. ಉದಾಹರಣೆಗೆ ಇಲ್ಲಿ ನೋಡಿ, OX ನಲ್ಲಿ ಕ್ವಾಂಟಿಟಿ ಮತ್ತು OY ನಲ್ಲಿ ನಾವು ಪ್ರೈಸಸ್ ಮಾಡಿದ್ದೀವಿ. ಮೇಲೆ R ಮತ್ತು S ಅನ್ನುವಂಥ 2 ಅಂಶಗಳಿವೆ. ಅಲ್ಲಿ ಮೊದಲನೇದರಲ್ಲಿ ಇ ಡಿ ಈಸ್ ಈಕ್ವಲ್ ಟು ಇನ್ಫಿನಿಟಿ, ನಾವು ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಡಿಮ್ಯಾಂಡ್. Next is perfectly inelastic, unitary elastic and less than, and is last one is 0, is elasticity 0. So this measurement of elasticity according to point method. Okay, so these are the important methods, and finally we have also arc method, which we will explain in the next class. So thank you for patiently listening to my class. Thank you.